ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣ. ಬಾಂಬ್ ಬ್ಲಾಸ್ಟ್ ಆದ ಜಾಗ ಸಂಪೂರ್ಣವಾಗಿ ಛಿದ್ರವಾಗಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣದ ಕೇಸ್ ಎತ್ತಿದೆಯಲ್ಲ, ಬಾಂಬ್ ಬ್ಲಾಸ್ಟ್ ಆದಂತ ಜಾಗ ಸಂಪೂರ್ಣವಾಗಿ ಛಿದ್ರವಾಗಿದೆ. ಮರ ಮತ್ತು ಪಿಲ್ಲರ್ ನಡುವೆ ಬಾಂಬನ್ನ ಇಟ್ಟಿದ್ದ ಈ ಆರೋಪಿ ಕೈ ತೊಳೆಯುವ ಸ್ಥಳದ ಪಕ್ಕದಲ್ಲೇ ಇತ್ತು ಮರ ಮತ್ತೆ ಪಿಲ್ಲರ್. ಸ್ಫೋಟದ ತೀವ್ರತೆಗೆ ಪಿಲ್ಲರ್ಗೆ ಹಾಕಿದ್ದಂತ ಗ್ರಾನೈಟ್ ಸಂಪೂರ್ಣವಾಗಿ ಪುಡಿಯಾಗಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಿದ್ದಂತ ಸ್ಫೋಟ ಪ್ರಕರಣದಲ್ಲಿ ವಾಶ್ ಬೇಸಿನ್ ಪಕ್ಕದಲ್ಲಿ ಇದ್ದಂತ ಮರಕ್ಕೂ ಮತ್ತೆ ಪಿಲ್ಲರ್ಗೂ ನಡುವೆ ಬಾಂಬನ್ನ ಇಟ್ಟಿದ್ದ ಈ ಉಗ್ರ ಈಗ ಬಾಂಬ್ ಬ್ಲಾಸ್ಟ್ ಆದ ಪರಿಣಾಮ ಸಂಪೂರ್ಣವಾಗಿ ಆ ಜಾಗ ಛಿದ್ರವಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ವಾಶ್ ಬೇಸಿನ್ ಪಕ್ಕದಲ್ಲೇ ಇರುವಂತ ಒಂದು ಮರ ಹಾಗೂ ಪಿಲ್ಲರ್, ಇದರ ನಡುವೆ ಇಟ್ಟಿದ್ದ ಈ ಒಂದು ಬಾಂಬನ್ನ ಅದು ಈಗ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ನ ಪರಿಣಾಮ ಸಂಪೂರ್ಣವಾಗಿ ಈ ಜಾಗ ಛಿದ್ರವಾಗಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರುವಂಥ ಸ್ಫೋಟ ಪ್ರಕರಣ ಹೇಗಿದೆ ಆ ಜಾಗ ಅನ್ನೋದನ್ನ ನಾವೀಗ ನೋಡ್ತಾ ಇದ್ದೀವಿ. ಬಾಂಬ್ ಇಟ್ಟಂತ ಸ್ಥಳ ಸಂಪೂರ್ಣವಾಗಿ ಛಿದ್ರವಾಗಿದೆ. ಮರ ಮತ್ತು ಪಿಲ್ಲರ್ ನಡುವೆ ಬಾಂಬನ್ನ ಇಟ್ಟಿದ್ದ ಆರೋಪಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಉಗ್ರ ಇಟ್ಟಂತ ಬಾಂಬ್ಗೆ ಮರ ಮತ್ತು ಪಿಲ್ಲರ್ ಈಗ ಸಂಪೂರ್ಣವಾಗಿ ಛಿದ್ರವಾಗಿರೋದು, ಅದರ ಬಗ್ಗೆ ಮಾಹಿತಿಯನ್ನ ನೀಡೋದಾದ್ರೆ ಚಂದ್ರು. ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಸಿಬಿ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಷ್ಟ್ರೀಯ ತನಿಖಾ ದಳಗಳೇನಿದ್ದಾವೆ ಎಲ್ಲವೂ ಕೂಡ ಬಂದು ಅಲ್ಲಿ ಮಹಜರನ್ನ ಮಾಡಿ ಈಗಾಗಲೇ ಆ ಸ್ಫೋಟಗೊಂಡಂತಹ ಸ್ಥಳದಲ್ಲಿದ್ದಂತಹ ಕುರುಹುಗಳು ಅಥವಾ ಏನು ಅವಶೇಷಗಳಿರ್ತವೆ ಅವುಗಳೆಲ್ಲವನ್ನು ಕೂಡ ಸ್ಯಾಂಪಲ್ಗೆ ತೆಗೆದುಕೊಂಡು ಹೋಗದ ನಂತರ ಈಗ ಸದ್ಯಕ್ಕೆ ಇಂದು ಏನು ರಾಮೇಶ್ವರಂ ಕೆಫೆ ಒಂದು ಸಿಬ್ಬಂದಿಗೆ ಹಸ್ತಾಂತರವನ್ನು ಮಾಡಿರುವಂತಹದ್ದು. ಅಂದರೆ ಆ ಒಂದು ಕೆಫೆಯನ್ನ ಅಂದ್ರೆ ಓಪನ್ ಮಾಡಲಿಕ್ಕೆ ಈಗಾಗಲೇ ರಿಓಪನ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಪರ್ಮಿಷನ್ ಅನ್ನ ಪೊಲೀಸರು ನೀಡಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಆ ಒಂದು ಪ್ರದೇಶವನ್ನ ಬಾಂಬ್ ಬ್ಲಾಸ್ಟ್ ಆಗಿದ್ದಂತಹ ಪ್ರದೇಶವನ್ನ ನೋಡ್ಲಿಕ್ಕೆ ಸಿಬ್ಬಂದಿ ಎಲ್ಲ ಹೋದಾಗ ಅಲ್ಲಿ ನೋಡಿ ಸಿಬ್ಬಂದಿ ಎಲ್ಲರೂ ಕೂಡ ಗಾಬರಿ ಆಗಿದ್ದಂತೂ ಸತ್ಯ. ಯಾಕೆಂತಂದ್ರೆ ಆ ಒಂದು ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಒಂದು ಪಿಲ್ಲರ್ ಇತ್ತು, ಮತ್ತೆ ಪಕ್ಕದಲ್ಲೇ ಒಂದು ಮರ ಇದೆ. ಈ ಎರಡರ ಮಧ್ಯೆ ಆ ಒಂದು ಬಾಂಬ್ ಇಟ್ಟಿದ್ರಾಗಿದ್ರೆ ಎಲ್ಲೊಂದು ಕಡೆ ಕೆಲವೊಂದು ಆ ಸ್ಫೋಟದ ಪರಿಣಾಮ ಅಷ್ಟು ವ್ಯಾಪಿಸಿಲ್ಲ ಅಂತಾನೆ ಹೇಳ್ಬೋದು. ಆ ಪಿಲ್ಲರ್ ಮತ್ತೆ ಆ ಒಂದು ಮರ ಇಲ್ಲ ಅಂತಂದಿದ್ರೆ ಮತ್ತಷ್ಟು ತೀವ್ರತೆ ಈ ಒಂದು ಸ್ಫೋಟ ಆಗ್ತಾ ಇತ್ತು ಅನ್ನುವಂತಹದ್ದು ಸದ್ಯಕ್ಕೆ ಅಲ್ಲಿನ ಸಿಬ್ಬಂದಿ ಹೇಳ್ಕೊಂಡು ಗಾಬರಿ ಆಗಿರುವಂತಹದ್ದು. ಇನ್ನು ಆ ಸ್ಫೋಟ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದ್ರೆ ಇಡೀ ಆ ಒಂದು ಪ್ರದೇಶದಲ್ಲಿ ಛಿದ್ರ ಆಗಿರುವಂತಹದ್ದು. ಇನ್ನು ಆ ಒಂದು ಸ್ಫೋಟಕದಲ್ಲಿ ಯೂಸ್ ಮಾಡಿದಂತಹ ನೆಟ್ಟು, ಬೋಲ್ಟು ಜೊತೆಗೆ ಕೆಲವೊಂದು ಮೊಳೆ ಏನಿರುತ್ತೆ ಈ ಮೊಳೆ ಕೂಡ ಸಾಕಷ್ಟು ದೂರಕ್ಕೆ ಚಿಮ್ಮಿರುವಂತಹದ್ದು. ಈ ಒಂದು ಪರಿಣಾಮವಾಗಿ ಇಡೀ ಒಂದು ಪ್ರದೇಶದಲ್ಲಿ ಗ್ಲಾಸ್ ಅಂದ್ರೆ ಏನು ಗಾಜನ್ನ ಅಳವಡಿಸಲಾಗಿತ್ತು, ಆ ಎಲ್ಲ ಗಾಜುಗಳು ಕೂಡ ಪುಡಿ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಆ ಒಂದು ಬಾಂಬ್ ಇಟ್ಟಂತಹ ಪ್ರದೇಶ ಕಂಪ್ಲೀಟ್ ಆಗಿ ಛಿದ್ರ ಆಗಿರುವಂತಹ ಒಂದು ದೃಶ್ಯಾವಳಿಗಳನ್ನು ನೋಡಿ ಎಂತವ್ರಿಗೂ ಕೂಡ ದಂಗಾಗಿದ್ದಂತೂ ಸುಳ್ಳಲ್ಲ. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.